ಪ್ರಿವೆಂಟಿವ್ ಹೆಲ್ತ್ ಕೇರ್ ಅಂದರೆ ಏನು, ಇದರ ಮುಖ್ಯ ಗುರಿ ಯಾವುದು ಎಂಬುದನ್ನು ನಾವು ಈಗಾಗಲೇ ನೋಡಿದ್ದೇವೆ. ಹಾಗಾದರೆ ಇನ್ನು ಮುಂದೆ ಈ ಯೋಜನೆ ಅಡಿ ಯಾವ್ಯಾವ ಪರೀಕ್ಷೆಗಳನ್ನು ಮಾಡಲಾಗುತ್ತೆ ಎಂಬುದನ್ನು ಸಂಕ್ಷಿಪ್ತವಾಗಿ ನೋಡೋಣ. ಕಾಯಿಲೆಗಳು ಎಲ್ಲರನ್ನೂ ಬಾಧಿಸುತ್ತವೆ. ಕೆಲವು ಕಾಯಿಲೆಗಳಿಗೆ ನಿರ್ದಿಷ್ಟ ಕಾರಣಗಳು ಇರುತ್ತವೆ. ಕೆಲವು ಕಾಯಿಲೆಗಳು ವಂಶವಾಹಿಯಿಂದ ಬರಬಹುದು, ಇನ್ನು ಕೆಲವು ಕಾಯಿಲೆಗಳು ಜೀವನ ಕ್ರಮದಿಂದ ಬರಬಹುದು. ಆದರೆ ಕಾಯಿಲೆಗಳಿಂದ ದೂರವಿರಬೇಕಾದ್ರೆ ಪ್ರಿವೆಂಟಿವ್ ಮೆಷರ್ಸ್ ತುಂಬಾ ಮುಖ್ಯ. ಅಂದ್ರೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳೋದು ಅತ್ಯಗತ್ಯ. ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆಯಡಿ ಕಾರ್ಮಿಕರಿಗೆ 20 ರೀತಿಯ ಪರೀಕ್ಷೆಗಳನ್ನು ನಡೆಸಲಾಗುತ್ತೆ. ಕಾರ್ಮಿಕರಿಗೆ ಸಾಮಾನ್ಯವಾಗಿ ಕಾಡುವ ಕಾಯಿಲೆಗಳ ಪರೀಕ್ಷೆಗಳೇ ಇದರಲ್ಲಿ ಸೇರಿವೆ. ನಿರ್ಮಾಣ ಸ್ಥಳಗಳಲ್ಲಿ ಕಾರ್ಮಿಕರನ್ನ ಸಾಮಾನ್ಯವಾಗಿ ಯಾವ ಕಾಯಿಲೆಗಳು ಬಾಧಿಸುತ್ತವೆಯೋ ಅವುಗಳನ್ನು ಕೇಂದ್ರೀಕರಿಸಿ ಪರೀಕ್ಷೆ ನಡೆಸಲಾಗುತ್ತೆ. ಕಾರ್ಮಿಕರು ಮೊದಲಿಗೆ ಬಂದಾಗ ಅವರೊಂದಿಗೆ ವೈದ್ಯರು ಸಮಾಲೋಚನೆ ನಡೆಸುತ್ತಾರೆ. ಅವರ ದೈಹಿಕ ಪರೀಕ್ಷೆಗಳನ್ನು ನಡೆಸಲಾಗುತ್ತೆ. ಧೂಳು, ಹೊಗೆ ಮತ್ತಿತರ ಅಂಶಗಳಿಂದ ಕಾರ್ಮಿಕರ ಶ್ವಾಸಕೋಶಕ್ಕೆ ಹಾನಿಯಾಗುವ ಸಂಭವ ಹೆಚ್ಚಿರುತ್ತೆ. ಇಂಥ ವೇಳೆ ಶ್ವಾಸಕೋಶ ಪರೀಕ್ಷೆಯು ಮುಂದಾಗುವ ಅಪಾಯವನ್ನ ಕಡಿಮೆ ಮಾಡುತ್ತೆ. ಅತಿಯಾದ ಶಬ್ದ ಹಾಗೂ ಧೂಳಿನಿಂದ ಕಿವಿಗಳಿಗೆ ತೊಂದರೆಯಾಗಬಹುದು. ಕಾರ್ಮಿಕರಿಗೆ ಕಿವಿ ಪರೀಕ್ಷೆ ಮಾಡಿದ್ರೆ ಇದರಿಂದಾಗುವ ಪರಿಣಾಮಗಳ ಬಗ್ಗೆ ಅರಿವು ಮೂಡಬಹುದು. ಕನ್ನಡಕ ಧರಿಸದೆ ಕೆಲವು ಕೆಲಸಗಳನ್ನ ಮಾಡಿದ್ರೆ ಕಣ್ಣಿಗೆ ಹಾನಿಯಾಗಬಹುದು. ತೊಂದರೆಯಾದಾಗ ಕಾರ್ಮಿಕರು ತಕ್ಷಣ ತಪಾಸಣೆ ಮಾಡಿಸದೆ ಬಿಟ್ಟಿರಬಹುದು. ಈ ಯೋಜನೆಯಡಿ ಕಣ್ಣಿನ ಪರೀಕ್ಷೆ ಮಾಡಿ ಚಿಕಿತ್ಸೆ ಪಡೆದರೆ ಅನುಕೂಲವಾಗಲಿದೆ. ಇದರಲ್ಲಿ ರಕ್ತದ ಸಂಪೂರ್ಣ ಪರೀಕ್ಷೆ ಮಾಡಲಾಗುತ್ತೆ. ESRನಲ್ಲೂ ರಕ್ತದ ಪರೀಕ್ಷೆ ನಡೆಸಲಾಗುತ್ತೆ. ರಕ್ತದಲ್ಲಿನ ಸಕ್ಕರೆಯ ಅಂಶ ಮತ್ತು ಲಿವರ್ ಕಾರ್ಯನಿರ್ವಹಣೆ ಪರೀಕ್ಷೆ ನಡೆಸಲಾಗುತ್ತೆ. ಕಿಡ್ನಿಯು ಹೇಗೆ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಎಂಬುದನ್ನು ಮತ್ತು ಲಿಪಿಡ್ ಪ್ರೊಫೈಲ್ನಲ್ಲಿ ರಕ್ತದಲ್ಲಿನ ಕೊಬ್ಬಿನ ಪ್ರಮಾಣವನ್ನು ಪರೀಕ್ಷೆ ಮಾಡಲಾಗುತ್ತೆ. ಇದರಲ್ಲಿ ರೋಗಿಗಳು ಮಲೇರಿಯಾದಿಂದ ಬಳಲ್ತಿದ್ದಾರೆಯೇ ಎಂಬುದನ್ನು ಪರೀಕ್ಷೆ ಮಾಡಲಾಗುತ್ತೆ. ಮೂತ್ರದ ಪರೀಕ್ಷೆಯನ್ನ ಇದರಲ್ಲಿ ನಡೆಸಲಾಗುತ್ತೆ. ಇದರಲ್ಲಿ ರಕ್ತದಲ್ಲಿ ಪರಿಚಲನೆಯಾಗ್ತಾ ಇರುವ ಕಬ್ಬಿಣ ಮತ್ತು ಮ್ಯಾಗ್ನೀಷಿಯಂ ಅಂಶವನ್ನ ಪರೀಕ್ಷೆ ಮಾಡಲಾಗುತ್ತೆ. ಲಿವರ್ಗೆ ತೊಂದರೆ ನೀಡುವ ಅಂಶಗಳ ಪರೀಕ್ಷೆ ಇದಾಗಿದೆ. ಅಲ್ಲದೆ ಕಾರ್ಮಿಕರು HIV ಸೋಂಕಿಗೆ ಒಳಗಾಗಿದ್ದಾರೆಯೇ ಎಂಬುದನ್ನ ಪರೀಕ್ಷಿಸಲಾಗುತ್ತೆ. ಮಾರಕವಾದ ಹೆಪಟೈಟಿಸ್ ಪರೀಕ್ಷೆ ಇದರಲ್ಲಿ ಮಾಡಲಾಗುತ್ತೆ. ಅಲ್ಲದೆ ಬ್ಲಡ್ ಗ್ರೂಪಿಂಗ್ ಸಹ ನಡೆಸಲಾಗುತ್ತೆ. ಈ ಪರೀಕ್ಷೆಗಳನ್ನು ತಜ್ಞ ಪ್ರಯೋಗಾಲಯ ಸಿಬ್ಬಂದಿ ನಡೆಸಿ ವರದಿ ನೀಡುತ್ತಾರೆ. ಕಾರ್ಮಿಕರ ಮೊಬೈಲ್ಗೆ ಈ ಪರೀಕ್ಷೆಗಳ ವರದಿಯನ್ನ ಕಳಿಸಲಾಗುತ್ತೆ. ಮೊಬೈಲ್ ಇಲ್ಲದ ಕಾರ್ಮಿಕರ ಮನೆ ಬಾಗಿಲಿಗೆ ವರದಿ ಕಳಿಸಲಾಗುತ್ತೆ. ಇಂಥ ಪರೀಕ್ಷೆಗಳಿಂದ ನಿಜಕ್ಕೂ ಕಾಯಿಲೆಗಳನ್ನು ಮುನ್ನವೇ ಪತ್ತೆ ಹಚ್ಚಿ ಸರಿಯಾದ ಚಿಕಿತ್ಸೆ ನೀಡಬಹುದು. ನಿಜಕ್ಕೂ ಇದೊಂದು ಉತ್ತಮವಾದ ಯೋಜನೆಯಾಗಿದ್ದು ಪ್ರತಿ ಕಾರ್ಮಿಕರು ಪ್ರಯೋಜನ ಪಡೆದುಕೊಳ್ಳಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.